ಆಪರೇಟಿವ್ಸಿಂದ ಮೀಟ್ನಾಗಿಟ್ಟಕ್ಕದೇನೆ ಈ ಪ್ರಾಜೆಕ್ಟ್ ಲಿಂಕ್ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ನೀವು ಎಲರ್ಟ್ ಮೆಷಿನ್ ಆ್ಯಪ್ ಇರಬೇಕು. ಎಲರ್ಟ್ ಮೆಷಿನ್ ಆ್ಯಪ್ ನಾನು ಟೆಲಿಗ್ರಾಮಲ್ಲಿ ಇಟ್ಟಿದ್ದೀನಿ, ಅಲ್ಲಿಂದ ಸರ್ಚ್ ಮಾಡಿ ಎಲರ್ಟ್ ಮೆಷಿನ್ ಅಂತ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊರಿ. ಈ ಪ್ರಾಜೆಕ್ಟನ್ನು ಎಲರ್ಟ್ ಮೆಷಿನಲ್ಲಿ ಇಂಪೋರ್ಟ್ ಮಾಡ್ಕೊರಿ. ಆಯಿತಾ? ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ನೀವು ಪ್ರಾಜೆಕ್ಟ್ ಓಪನ್ ಮಾಡಿದರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಓಕೆನಾ? ಇಲ್ಲಿ ನೋಡಿರಿ ಪ್ರಾಜೆಕ್ಟ್ ಅನ್ನೋದು ಈ ಥರ ಫೋಟೋಸ್ ಇರುತ್ತೆ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ನಿಮ್ಮ ಒಂದು ಫೋಟೋವನ್ನು ಚೇಂಜ್ ಮಾಡಿರಿ. ಓಕೆನಾ? ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಈ ಥರ ನಿಮ್ಮೊಂದು ಫೋಟೋ ಚೇಂಜ್ ಮಾಡಿರಿ. ಈ ಥರ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಫಿಂಗರ್ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ನೋಡಿರಿ ನಿಮಗೆ ಎಡ್ ಮೇಲೆ ಕಟ್ಟಾಗಿದೆ. ಓಕೆನಾ? ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿರಿ, ಈಗ ಹೋಗಿ ಈ ಕೆಳಗಡೆ ಕ್ಲಿಕ್ ಮಾಡಿ. ಓಕೆ, ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿರಿ ಕ್ಲಿಯರ್ ಆಗ್ತಾಯಿದೆ. ಇಲ್ಲಿ ನೋಡಿರಿ ನೀವು. ಓಕೆನಾ? ಈ ಥರ ಆಯಿತಾ? ಈಗ ನೋಡಿರಿ ಕ್ಲಿಯರ್ ಆಯಿತು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಏನಾದರೂ ಡೌಟ್ ಇದ್ದರೆ ಹಿಂಗೆ ಕಾಮೆಂಟ್ ಮಾಡಿರಿ. ಆಯಿತಾ? ಈ ಥರ ಎಲ್ಲ ಫೋಟೋಸ್ಗಳಿಗೆ ಈ ಥರನೇ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ನಿಮ್ಮ ಒಂದು ಫೋಟೋವನ್ನು ಚೇಂಜ್ ಮಾಡ್ಕೊರಿ. ಈ ಥರ ಆಯಿತಾ? ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಬಾಡಿ ಅನ್ನೋದು ಕಟ್ಟಾಗಿದೆ. ಓಕೆನಾ? ಇಲ್ಲಿಂದ ಮೇಲ್ಗಡೆಯಿಂದ. ಓಕೆನಾ? ಮೇಲ್ಗಡೆ ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿರಿ ಇದು ಅನ್ನೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಓಕೆನಾ? ಕೆಳಗಡೆ ಕ್ಲಿಕ್ ಮಾಡಿದರೆ ಮೇಲ್ಗಡೆ ಹೆಡ್ ಅನ್ನೋದು ಕ್ಲಿಯರ್ ಆಗುತ್ತೆ. ಮೇಲ್ಗಡೆಯಿಂದ ಬಾಡಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆಯಿತಾ? ಈ ಥರ ಕ್ರಿಯೇಟ್ ಮಾಡ್ಕೋಬೋದು ಎಲ್ಲ. ಓಕೆನಾ? ಈ ಥರ ಮತ್ತೆ ಒಂದು ಫೋಟೋ ತೊಗೊಂಡು ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಮತ್ತೆ ಒಂದು ಫೋಟೋ ಇಡ್ರಿ. ಓಕೆನಾ? ಮತ್ತೊಂದು ಫೋಟೋ ಇಡಬೇಕು ಇಲ್ಲಿ. ಆಯಿತಾ? ಈ ಥರ ಎಲ್ಲ ಫೋಟೋಸನ್ನು ಈ ಥರನೇ ಇಡಬೇಕು. ಎಲ್ಲ ಎಂಡ್ ತನಕ ಈ ಥರನೇ ಫೋಟೋಸನ್ನು ಇಡ್ಬೋದು. ಓಕೆನಾ? ಈ ಥರ ಎಲ್ಲ ಇಟ್ಟಿದ ಮೇಲೆ ನಿಮ್ಮ ಎಲ್ಲ ರೆಡಿ ಆದ ಮೇಲೆ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ.